ನಮಸ್ಕಾರ ನಿಮಗೆ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾಂಡ್ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ ಸನ್ಕರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಒಂದು ವಾರಗಳ ಕಾಲ ಪೂರ್ತಿಯಾಗಿ ಹಬ್ಬಕ್ಕೆ ಏನೇನು ಬೇಕೋ ವಿಶೇಷವಾದ ಅಡುಗೆಗಳನ್ನ ತೋರಿಸುವಂಥ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟ್ರಸ್ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಒಂದು ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ರಂಗನಾಥ್ ಅವರೇ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ರಂಗನಾಥ್, ಬನ್ನಿ. ಏನ್ ರಂಗನಾಥ್ ಅವರೇ, ಏನ್ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಹಬ್ಬಕ್ಕೆ? ವಿಶೇಷವಾಗಿ ಅತಿ ರಸ ಸರ್. ಅತಿ ರಸನ? ಅತಿ ರಸ ಅಂತಾರೆ, ಅತಿ ರಸ ಅಂತಾರೆ. ಅತಿ ರಸ? ಹೌದು ಸರ್. ಅತಿಯಾದಂತ ರಸ? ರಸ ಏನದು ನೋಡಿ ಸರ್, ಮಾಡ್ಕೊಡ್ತೀನಿ. ಕಜ್ಜಾಯ ಟೈಪ್ ಇರುತ್ತೆ ಸರ್ ಇದು. ಕಜ್ಜಾಯ ಟೈಪ್ ಇರುತ್ತೆ, ಅದೇ ಕಜ್ಜಾಯ ಅಲ್ಲ. ಓಕೆ, ಕಜ್ಜಾಯ ಟೈಪ್ ಇರುವಂತ ಅತಿ ರಸವನ್ನ ಮಾಡೋಕ್ಕೋಸ್ಕರ RR ಕ್ಯಾಟ್ರಸ್ ರಂಗನಾಥ್ ಅವ್ರು ಬಂದಿದ್ದಾರೆ. ಹಬ್ಬಗಳು ಶುರು ಆಗಿದೆ. ಯಾವ ಹಬ್ಬಕ್ಕೆ ಏನೇನು ಬೇಕಾದ್ರೂ ಸ್ವೀಟ್ಗಳನ್ನ ಮಾಡ್ಕೋಬಹುದು. ಇನ್ನು ಒಂದು ವಾರಗಳ ಕಾಲ ಪೂರ್ತಿ ಯಾವ್ಯಾವ ಅಡುಗೆ ಬೇಕೋ ಅದೆಲ್ಲ ಮಾಡಿ ತೋರಿಸ್ತಾ ಇರ್ತೀವಿ. ನಿಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಓಕೆ, ಶುರು ಮಾಡೋಣ ಸರ್. ಶುರು ಮಾಡೋಣ. ಅತಿ ರಸ ಮಾಡಕ್ಕೆ ಏನೇನು ತಿಂದಿದ್ದೀರಾ ಸರ್? ಅತಿ ರಸ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಬೆಲ್ಲ, ಗೋಧಿ ಹಿಟ್ಟು, ತೆಂಗಿನಕಾಯಿ ತುರಿ, ಬಿಳಿ ಎಳ್ಳು, ತುಪ್ಪ, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ಸರ್ ನನಗೊಂದು ಬಾಂಡ್ಲಿ. ಏನು ಕೇಳಿ? ನಾವು ಹೂರಣ ಮಾಡ್ತಾರೆ ಸರ್. ಬರೀ ಅಕ್ಕಿನ ಮಿಲ್ ಮಾಡಿಸಿ ಇದಕ್ಕೆ ಹಾಕಬಾರ್ದು. ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ನಂತರ ಪುಡಿ ಮಾಡಿದಂಥ ಹಿಟ್ಟಲ್ಲಿ ಮಾಡಿದ್ರೆ ಅತಿರಸ ಬರೋದು. ಹೌದು ಸರ್. ಹಾಕೊಳ್ಳಿ ಸರ್. ಸರ್ ಬೆಲ್ಲ ಹಾಕ್ತಾ ಇದ್ದೀನಿ. ಎಸ್. ಮೊದಲು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಕೊಳ್ಳಿ. ನೆಕ್ಸ್ಟ್ ಸರ್ ಬೆಲ್ಲ ಹಾಕ್ತಾ ಇದ್ದೀನಿ. ಅಕ್ಕಿ ಸಣ್ಣ ಮಾಡಿ. ಸರ್ ಅದು ಪಾಕ ಒಂದು ಕಪ್ಪು ಬೆಲ್ಲನ ಹಾಕಿ ಫಸ್ಟ್ ಅದನ್ನ ನಾವು ಪಾಕನ ತಗೊಳ್ತಾ ಇದೀವಿ. ಏನಂತೀರಾ? ಹೌದು ಸರ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ಬನ್ನಿ ಸರ್, ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಹಾಕೊಳ್ಳಿ ಸರ್. ಸ್ವಲ್ಪ ಕಾವು ಕಮ್ಮಿ ಮಾಡಿ ಸರ್. ಇದು ಪಾಕದ ಹಾ. ಗಟ್ಟಿ ಪಾಕನ ತೆಳು ಪಾಕನ? ಅದು ತುಂಬ ಗಟ್ಟಿ ಪಾಕ ಆಗ್ಬಾರ್ದು ಸರ್ ಇದಕ್ಕೆ. ತೆಂಗಿನಕಾಯಿ ಒಂದೇ ರುಬ್ಕೊಳ್ತಾ ಇದೀರಾ? ಒಂದೇ. ನೀರು ಹಾಕಿ ರುಬ್ಕೊಳ್ತಾ ಇದೀರಾ? ಸ್ವಲ್ಪ ನೀರು. ಓಕೆ ಸರ್. ಏನಿದು? ತೆಂಗಿನಕಾಯಿ ಹಾಲು ಹಾಕ್ಬಿಡಿ ಸರ್. ಓಕೆ, ಬೆಲ್ಲನ ಕರಗಿಸ್ಕೊಂಡಿದ್ದೀವಿ, ಅದ್ರ ಜೊತೆಗೆ ತೆಂಗಿನಕಾಯಿನ ರುಬ್ಬಿ ಹಾಕಿದ್ದೀವಿ. ಓಕೆ ಸರ್. ನೀವು ರುಬ್ಕೊಳ್ಳೋದೇನಿಲ್ವಾ? ಇನ್ನೇನಿಲ್ಲ ಸರ್. ಓಕೆ ಸರ್, ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀವಿ. ದಯವಿಟ್ಟು ಹಾಕಿ ಸರ್. ಓಕೆ 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 ಓಕೆ. ಅಕ್ಕಿ ಹಿಟ್ಟಲ್ಲ ಇದು? ಅಕ್ಕಿ ಹಿಟ್ಟು ಚೆನ್ನಾಗಿ ತೊಳೆದ ನಂತರ ನೆರಳಲ್ಲಿ ಒಣಗಿಸಿದ ನಂತರ ಪುಡಿಯನ್ನು ಮಾಡಿದಂಥ ಅಕ್ಕಿ ಹಿಟ್ಟು ಮಾತ್ರ ಹಾಕಬೇಕು ಅಂತ ಹೇಳಿದ್ದಾರೆ ಅಯ್ಯಂಗಾರರು. ಸರ್, ಇದು ಗೋಧಿ ಹಿಟ್ಟು. ಅಕ್ಕಿ ಜೊತೆ ಗೋಧಿ ಹಿಟ್ಟು ಹಾಕ್ತಾ ಇದ್ದೀರಾ? ಸೊ ಅದು ಬೈಂಡಿಂಗೋಸ್ಕರ. ಓಕೆ, ಹೊಡೆಯಲ್ಲ ಸರ್. ಓಕೆ ಓಕೆ. ಕೊಡಿ ಸರ್. ಸ್ವಲ್ಪ ತುಪ್ಪ ಹಾಕಿ ಸರ್. ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಸಾಕಾ? ಸಾಕು ಸರ್. ಸೇಮ್ ಇದು ನಾವು ಕಜ್ಜಾಯದ ಪಾಕದ ಥರ ಮಾಡ್ಕೊಳ್ತಾ ಇದ್ದೀರಲ್ವಾ? ಹೌದು ಸರ್. ಹೌದು ಸರ್. ಹೌದು ಸರ್. ಕರೆಕ್ಟ್ ತಾನೇ? ಕರೆಕ್ಟ್ ಸರ್. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೆಲ್ಲದ ಪಾಕದ ಜೊತೆಗೆ ಬೆರೆಸ್ತಾ ಇರೋವಂಥದ್ದು ವಿಶೇಷ. ಅಂದರೆ ಕಾಯಿ ಹಾಲನ್ನು ಕೂಡ ಹಾಕಿದ್ದೀವಿ. ಕಾಯನ್ನು ಚೆನ್ನಾಗಿ ರುಬ್ಬಿದಂಥ ಹಾಲನ್ನು ಸೋಸಗಿಸೋದೇನಿಲ್ಲ, ಹಂಗೆ ಹಾಕಿರೋದೇನೆ. ಹಾಗೆಯೇ, ಯಾಕೆಂದರೆ ಸಾಫ್ಟ್ನೆಸ್ ಕೊಡುತ್ತೆ ಅಂತ. ನೀವು ಹೆಂಗೆ ಹೇಳ್ತೀರ ಹಂಗೆ ಹೆಂಗಾರೆ ಸರ್. ಈಗ ರೆಡಿ ಇದೆ ಹಿಟ್ಟಿದು. ಓಕೆ. ಇದು ಇವತ್ತು ನಾವು ಇದನ್ನು ಹಿಟ್ಟು ರೆಡಿ ಮಾಡಿಟ್ರೆ, ಪಾಕಕ್ಕೆ ಹಾಕಿಟ್ರೆ ಓಕೆ, ನಾಳೆ 24 ಅವರ್ಸು ಬರೋದಂಗಂದ್ರೆ ಹಾಂ ಬರೋದ ನಾವು. ಮತ್ತು ಇವಾಗ ಏನು ಮಾಡೋದು ನಾವು? ಇಲ್ಲಿ ರೆಡಿ ಇದೆಯಲ್ಲ ಸರ್. ಓಕೆ, ಹೇಳೋದು ಹಾಗೆ. ಯಾವುದೇ ಕಜ್ಜಾಯದ ಪಾಕನೂ ಅಷ್ಟೇನೆ ಅವತ್ತೇ ಮಾಡಿ ಅವಾಗಲೇ ಮಾಡಿದ್ರೆ ಕಜ್ಜಾಯನೂ ಬರಲ್ಲ, ಈ ಅತಿ ರಸನೂ ಬರಲ್ಲ. ಓಕೆ, ಇದು ಒಂದಿನ ಇಡಬೇಕು. ಒಂದು ದಿನ ಇಟ್ಟಿದ ನಂತರ ಆ ಹಿಟ್ಟಲ್ಲಿ ನಾವು ಅತಿ ರಸನ ಮಾಡಬೇಕಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಈ ಅತಿ ರಸವನ್ನು ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ಒಂದು ದಿನ ಆದಮೇಲೆ ಇಟ್ಮೇಲೆ ಹಿಟ್ಟಿಂಗ್ ಆಗಿರುತ್ತೆ. ಇದನ್ನ ಕಜ್ಜಾಯ ಥರ ಬಿಡ್ತಾರೆ ಅಯ್ಯಂಗಾರರು. ತಟ್ಟು ಬಿಟ್ಟು ಬಿಡೋದು. ಓಕೆ, ತಟ್ಕೊಂಡ್ಬಿಡ್ತೀರಾ? ಎಣ್ಣೆ ಕೊಡಲಾ? ಎಣ್ಣೆ ಕೊಡಿ ಸರ್. ತುಪ್ಪ ತಗೊಳ್ಳೋದು. ಮಾಡಿ ಹಿಂಗೆ ರೌಂಡ್ ಮಾಡ್ಕೊಳ್ಳೋದು.
ಎಳ್ಳನ್ನು ಪ್ರೆಸ್ ಮಾಡೋದು. ಓ ಇದಾ ಅಯ್ಯಪ್ಪ ಸ್ವಾಮಿ ಪ್ರಸಾದ ಥರ ಮಾಡ್ತಿಲ್ಲ ಅದಾ ಇದು ಕತೆ? ಇಲ್ಲ ಇದು ನೀವು ನೋಡಿದ್ದೀರಾ, ನೀವು ತಿಂದು ಇದ್ದೀರಾ ಸರ್ ಇದು. ಹೌದಾ? ಬಿಡಿ ಸರ್. ಎಳ್ಳಲ್ಲಿ ಹಾಕಿ ಅದ್ದಿದ ನಂತರ ಪ್ರೆಸ್ ಮಾಡಿ. ಹೌದು ಸರ್. ಅಷ್ಟೇ ತಾನೇ? ಅಷ್ಟೇ. ವೆರಿ ಸಿಂಪಲ್ ಸರ್ ನೋಡಿ ಇಷ್ಟೇನಾ? ಅಷ್ಟೇ. ಹಾಂ ಬಿಡಿ ಸರ್. ಅತಿ ಸಾರ ಅತಿ ರಸ ರೀ. ಅತಿ ರಸ ಕರೆಕ್ಟಾಗಿ ಹೇಳ್ರಿ ನೀವು ಹೆಂಗಾರ್ರೆ. ಸೇಮು ಕಜ್ಜಾಯ ಥರನೇ ಕಾಣ್ತಾ ಇದೆ, ಆದರೆ ಕಜ್ಜಾಯ ಅಲ್ಲ. ತೆಗೀರಿ ಸರ್. ಹೇಳ್ಬಿಡ ಸಾಕಾ? ಹಾಂ ಸಾಕು. ಇದೇ ಕಲರ್ಗಿಂತ ಒಂಚೂರು ಮುಂಚೆನೇ ತೆಗಿಬೋದು. ಹೌದಾ? ಓಕೆ ನೋಡಿ ಕಜ್ಜಾಯ ಥರನೇ ಇದೆ ಕಳಿ ಸರ್, ಆದರೆ ಕಜ್ಜಾಯ ಅಲ್ಲ. ಓಕೆ ಇದು ಚೆನ್ನಾಗಿ ಕುಕ್ ಬೇರೆ ಆಗಿರುತ್ತೆ, ಅದೇನು ಒಳಗಡೆ ಬೇಯಬೇಕು ಅನ್ನೋದೆಲ್ಲ ಚೆನ್ನಾಗಿ ಬೆಂದು ಬಿಡುತ್ತೆ ಸರ್ ಅದು. ಅಲ್ವಾ? ಓ ಅತಿ ರಸ ಪೂರಿ ಥರ ಉಪ್ಕೊಳ್ತಾ ಇದೆ. ಪೂರಿ ಅಲ್ಲ, ಕಜ್ಜಾಯ ಥರ ಕಾಣ್ತಾ ಇದೆ, ಕಜ್ಜಾಯ ಅಲ್ಲ. ಎಳ್ಳಲ್ಲಿ ಅದ್ಬೇಕು ಅಂತನೂ ಇಲ್ಲ. ಮತ್ತೆ ಸರ್ ನೋಡಿ ಈ ಥರ ಉದುರಿಸ್ಕೊಂಡು ಹೀಗೆ ತಟ್ಟಿ ಓಕೆ ಹಾಕ್ಬೋದು. ಎಳ್ಳು ತುಂಬ ಬೇಡ ಅನ್ನೋದಾದರೆ ಓಕೆ ಹೇಳಿ. ಸ್ವಲ್ಪ ಹಾಕ್ಕೋಬೋದು. ಓಕೆ ಇಲ್ಲಿ ರಸ ಇಲ್ಲಿಂದ ಬಂತ್ರಿ ಅಯ್ಯಂಗಾರೆ? ಬೆಲ್ಲ ಪಾಕನೇ ರಸ. ಎಲ್ಲದ ಪಾಕ ಇಲ್ಲಿದೆ? ಬೆಲ್ಲ ಹಾಕಿಲ್ವ ನಾವು? ಓ ಅವಾಗಲೇ ಹಾಕಿದ್ದು? ಹಾಂ. ಓ ಅದಿನ ಜ್ಞಾಪಕ ಇಟ್ಕೊಂಡಿದ್ದೀರಾ ನೀವು? ಖಂಡಿತ. ಮೂಲ ಮರಿಬಾರ್ದಲ್ಲ ಸರ್. ಓಕೆ ಓಕೆ ಮುಗೀತು ಸರ್. ಮುಗೀತಾ? ಜೋಡಿಸೋಣ ಸರ್. ಜೋಡಿಸಿ. ಅತಿ ರಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಜ್ಜಾಯ ಥರನೇ, ಕಜ್ಜಾಯ ಅಲ್ಲ. ಅತಿ ರಸ ಸವಿಯಲು ಸಿದ್ಧ ಸರ್. ಅತಿ ರಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ವಾರದಲ್ಲಿ ವಿಶೇಷವಾದ ಅಡುಗೆನ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡೋದು ಅತಿ ರಸನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅತಿ ರಸ ಮಾಡ್ಕೊಳ್ಳಿ. ಅತಿರಸ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ನೀರು, ಬೆಲ್ಲ ಹಾಕಿ ಬೆಲ್ಲ ಕರಗಿದ ಮೇಲೆ ರುಬ್ಬಿದ ತೆಂಗಿನಕಾಯಿ ಮಿಶ್ರಣ, ತೊಳೆದು ಒಣಗಿಸಿದ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು 1 ದಿನ ನೆನೆಸಿ ಉಂಡೆ ಮಾಡಿ ಬಿಳಿ ಎಳ್ಳಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಅತಿರಸ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ಅತಿ ರಸವನ್ನ ಮಾಡಿಕೊಟ್ಟಿದ್ದಾರೆ. ಅತಿ ರಸ ಕಜ್ಜಾಯ ಥರ ಇದೆ ಹೆಂಗ್ರೆ? ಹೌದು ಸರ್, ಎಲ್ಲ ಒಂದೇ ಚೆನ್ನಾಗಿದೆ. ಸೇಮು ಯಾಮಾರಿಸ್ಬಿಡ್ಬೋದು. ಕಜ್ಜಾಯ ಅಂತೇಳಿ ಯಾರು ಯಾಮಾರಿಸ್ಬಿಟ್ರೆ ಗೊತ್ತಾಗಲ್ಲ, ಹಂಗೇನೇ ಇದು. ಬಟ್ ಮಧ್ಯದಲ್ಲಿ ಒಂದು ತೂತು ಹಾಕ್ಬೇಕು ನೀವು ನೆಕ್ಸ್ಟ್ ಟೈಮು. ಹಾಕೋಣ ಸರ್. ಮಧ್ಯದಲ್ಲಿ ತೂತು ಹಾಕ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಸೈಮಲ್ಟೇನಿಯಸ್ ಆಗಿ ಬೇಯುತ್ತೆ ನಿಮಗೆ. ಅದನ್ನು ಮಾಡ್ಕೊಳ್ಳಿ. ಸಖತ್ತಾಗಿದೆ, ಮಾಡ್ಕೋಬೋದು. ಹಬ್ಬಗಳು ಶುರುವಾಗಿದೆ. ಯಾವ ಹಬ್ಬಕ್ಕೆ ಅತಿ ಸಾರ ಬೇಕು, ಯಾವಾಗ ಜಾಸ್ತಿ ಅತಿ ರಸ ಆಗ್ಬಿಟ್ಟು ಕಜ್ಜಾಯ ಮಾಡ್ತಿರೋ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಇದು ಅತಿ ರಸ. ನಾವೆಲ್ಲ ಯಾರ್ಯಾರು ಇಟ್ಟರೋ ಹೆಸರು ಗೊತ್ತಿಲ್ಲ, ಈಗ ಬೇರೆ ಹೆಸರಿರ್ಬೇಕು ನೋಡಿ. ಅತಿ ರಸ ಇಲ್ಲ ಸರ್, ಅತಿ ರಸ ಅಂತಾರೆ, ಹತ್ರಸ ಅಂತಾರೆ. ಅದು ಟ್ರೆಡಿಷನಲ್ ಆಗಿ ಬಂದಿರೋದು, ನಾವು ಕಂಡಿಡ್ದೇ ಇರೋದಲ್ಲ. ಹೋಗ್ಲಿ ಬಿಡಿ. ಅತಿ ರಸ ಸಖತ್ತಾಗಿದೆ, ಚೆನ್ನಾಗಿದೆ, ಮಾಡ್ಕೊಳ್ಳಿ. ಅಯ್ಯಂಗಾರ ನಂಬರ್ ಹೇಳಿ. 973 973 11 11 66 66 30 307 307 ಫೋನ್ ಮಾಡಿ. ಅಯ್ಯಂಗಾರು ಸಿಗ್ತಾರೆ. ಅತಿ ರಸನೂ ಮಾಡ್ಕೊಡ್ತಾರೆ, ಕರ್ಜಿಕಾಯಿ ಮಾಡ್ಕೊಡ್ತಾರೆ, ಕಜ್ಜಾಯನೂ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾದ ಅಡುಗೆ ಮಾಡಿ ತೋರಿಸ್ತೀನಿ ಮುರಳಿ ಅವರೇ. ಈ ವಾರ ಪೂರ್ತಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ಬರ್ತಾ ಇದೆ. ವಿಶೇಷ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆನ ತೋರಿಸ್ತಾ ಇದ್ದೀವಿ. ಪೂರ್ತಿಯಾಗಿ ನಮ್ಮ ಕಾರ್ಯಕ್ರಮ 1 ಗಂಟೆಗಳ ಕಾಲ ನೋಡಿ, ನೋಡಾದ್ಮೇಲೆ ಒಂದು ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆಯಾಗೆ ಸರಿ ಉತ್ತರವನ್ನು ಬರೆದು ಕಳಿಸ್ತವ್ರಿಗೆ ಆಕರ್ಷಕ ಬಹುಮಾನ ಕೂಡ ಸಿಗುತ್ತೆ. ಇದು ಯಾಕಂದರೆ ಅಡುಗೆ ಮಾಡೋರಿಗೆ ಪ್ರೈಸ್ ಸಿಗುತ್ತೆ, ನೋಡೋರ್ಗೂ ಕೂಡ ಬಹುಮಾನ ಇದೆ ಅಂತ ತಿಳಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೋಸ್ಕರನೇ ಬಂದಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ಹೇಮಲತಾ ಸರ್. ಹೇಮಲತಾ ಅವರೇ, ಎಲ್ಲಿಂದ? ಕೋಣಂಕುಂಟೆಯಿಂದ ಏನು ಮಾಡ್ಕೊಂಡಿದ್ದೀರಿ ಹೇಮಲತಾ? ಹೌಸ್ ವೈಫ್ ಸರ್. ಯಜಮಾನ್ರು ಏನು ಮಾಡ್ತಾರೆ? ಅವರು ಮೈಕ್ರೋ ಫೈನಾನ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಫೈನಾನ್ಸ್ ಕಂಪ್ನಿ ಕೆಲಸ ಮಾಡ್ತಾರೆ. ಎಷ್ಟು ಜನ ಮಕ್ಕಳು?
ಇಲ್ಲ ಸರ್ ಓಕೆ ನಮ್ಮ 1 ಇಯರ್ ಆಯ್ತು ಅಷ್ಟೇ ಮದುವೆ ಆಗಿ. ಲೇಟೆಸ್ಟ್ ಪೇರ್ಗಳು. ಓಕೆ, ಅಡಿಗೆ ಮಾಡ್ತೀರಾ? ಹಾಂ ಸರ್ ಅಡಿಗೆ ಮಾಡಕ್ ಬರುತ್ತಾ? ಬರುತ್ತೆ. ವೆಜ್ಜಾ ನಾನ್ ವೆಜ್ಜಾ? ವೆಜ್ ಸರ್. ಯಜಮಾನ್ರು ನಾನ್ ವೆಜ್? ಇಲ್ಲ ಸರ್ ಕಬಾಬ್ ಎಲ್ಲ ತಿಂತಾ ಇರ್ತಾರಲ್ಲ ಇಲ್ಲ, ಇಲ್ಲ ಸರ್. ಒಣಗುಂಟೆ ಕ್ರಾಸಲ್ಲಿ. ನೀವು ನೋಡಿಲ್ಲಲ್ಲ ತಿನ್ನಲ್ಲ ಸರ್ ಅವರು, ಪ್ಯೂರ್ ವೆಜ್. ನಿಮ್ಮ ಮುಂದೆ ಇಲ್ಲ ಹೋಗ್ಲಿ ಬಿಡಿ. ಏನು ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಎಲ್ಲದೂ ಇಷ್ಟ ಸರ್. ಅವೆಲ್ಲ ಹೊಸ್ತಲ್ಲಿ 1 ವರ್ಷದಲ್ಲಿ ಅವೆಲ್ಲ ಹೇಳ್ತಾರೆ. ನಿಜ ಸರ್. ಇದೊಂದು ಮಾಡ್ಬೇಡ ಅಂತ ಏನು ಹೇಳಿದ್ದಾರೆ? ಏನು ಹೇಳಿಲ್ಲ ಇನ್ನ ಹೇಳಿಲ್ಲ, 1 ವರ್ಷ ಅಲ್ಲ ಇವೆಲ್ಲ ಏನು ಹೇಳಿರಲ್ಲ. ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಎಲ್ಲ ತಿಂತಾ ಇರೋದು. ತಿಂದಿಲ್ಲ ಅಂದ್ರೆ ಟಿವಿ ಬಾಕ್ಸ್ ಎಲ್ಲ ಕೊಂಡು ಹೋಗ್ತಾರಾ? ಇಲ್ಲ ಸರ್. ಮನೆಗೆ ಬರುತ್ತೆ ಮಧ್ಯಾಹ್ನ ಮನೆಗೆ ಬರ್ತಾರೆ. ಸಾಯಂಕಾಲ ಎಷ್ಟು ಗಂಟೆಗೆ ಬರ್ತಾರೆ? 6 ಗಂಟೆಗೆ ಬರ್ತಾರೆ. ಹಾ, ಬೇಗ 6 ಗಂಟೆಗೆ ಬರ್ತಾ ಇರ್ತಾರೆ. ಒಂದೇ ವರ್ಷ ಮದುವೆ ಆಗಿರೋದು, ಲೇಟಾಗಿ ಬರಕ್ಕೆ ಸಾಧ್ಯನಾ? ಆಮೇಲೆ ಅದು ಎಕ್ಸ್ಟೆನ್ಷನ್ ಆಗೋದು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ? ಇವತ್ತು ಕಡಲೆಬೇಳೆ ಮತ್ತೆ ಅಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡ್ತಾ ಇದ್ದೀವಿ ಸರ್. ಕಡಲೆಬೇಳೆ ಅಕ್ಕಿ ಪಾಯಸ ಮಾಡಕ್ಕೆ ಏನೇನು ತಂದಿದ್ದೀರಿ? ಕಡ್ಲೆಬೇಳೆ ಅಕ್ಕಿ ಪಾಯಸ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕಡ್ಲೆಬೇಳೆ, ಬೆಲ್ಲ, ಒಣ ಕೊಬ್ಬರಿ ತುರಿ, ಗಸಗಸೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಏನು ಬೇಕು ನಿಮ್ಗೆ ಮಾಡಕ್ಕೆ? ಕುಕ್ಕರ್ ಬೇಕು ಸರ್. ಕುಕ್ಕರ್ ಬೇಕಾ? ಸಣ್ಣ ಕುಕ್ಕರ್ ಸಾಕಾ? ಸಾಕು ಸರ್. ಮಲ್ಲಿರೋದು ಇಬ್ರೇನೇನೆ? ಹಾಂ ಸರ್. ಎಸ್ ಮೇಡಮ್, ಹಾಕು. ಸರ್ ಫಸ್ಟ್ ಕಡಲೆಬೇಳೆ ಹಾಕ್ಬೇಕು. ಎಸ್, 1 ಬೌಲ್ ಕಡಲೆಬೇಳೆ ಹಾಕಿ. 1 ಬೌಲ್ ಕಡಲೆಬೇಳೆ. ಹಾ, ಸರ್. ಹೌದು, ಆಯ್ತು ಕತೆ. ಎಷ್ಟು ಜನಕ್ಕೆ ಪಾಯಸನಾ? ತಿನ್ಬೋದು ಸರ್, ಒಂದು 3-4 ಜನ. ತಿನ್ಬೋದು. 1 ಬೌಲ್ ಹಾಕಿದ್ರೆ 3-4 ಜನ, 5-6 ಜನ ಬೇಕಾದ್ರೆ ತಿನ್ಬೋದು. ಮಾಡಿ ನೀವು. ಅರ್ಧ ಕಪ್ ಅಕ್ಕೆ ಸರ್. ಓಕೆ, ಸ್ವಲ್ಪ ನೀರು ಹಾಕಿ. ನೀರಲ್ಲಿದೆ ನೋಡಿ. ಎಲ್ಲಿ? ದಾವಣಗೆರೆ ಅಮ್ಮನ ಮನೆ? ಅದು ಆ್ಯಕ್ಚುಲಿ ಗಂಡನ ಮನೆ ಸರ್, ದಾವಣಗೆರೆ ಬಂದ್ಬಿಟ್ಟು. ನಿಮ್ಮ ಮನೆ? ನಮ್ದು ಬಂದ್ಬಿಟ್ಟು ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್. ಯಾವುದು? ಕೊಟ್ಟೂರು ಅಂತ ಹೇಳ್ಬಿಟ್ಟು. ಕೊಟ್ಟೂರು ನೀವು? ಹಾಂ ಸರ್. ಓಕೆ, ಮುಷಾಣ. ಹಾಂ ಸರ್. ಎಷ್ಟು ವಿಷಲ್ ಬರ್ಬೇಕಿದು? ಒಂದು 4ರಿಂದ 5 ವಿಸಲ್ ಬರ್ಬೇಕು. 4ರಿಂದ 5 ವಿಷಲ್? ಫಸ್ಟ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಸರ್. ಗಸಗಸೆ, ಆಮೇಲೆ ಒಣ ಕೊಬ್ಬರಿ ಸರ್. ಒಣ ಕೊಬ್ಬರಿ. ಇದು 4 ವಿಷಲ್ ಬೇಕಲ್ಲ? ಹಾಂ ಸರ್. ರೊಟ್ಟಿ ಗಿಟ್ಟಿ ತರ್ತೀರೇನು? ಹಾಂ ಸರ್. ಕಟ್ಟಕ್ಕೆ ಬರ್ತಾ ಜೋಳದ ಹಾಂ ರೊಟ್ಟಿ? ಸರ್. ಯಜಮಾನ ಕರ್ಕೊಂಬಂದಿದ್ದೀರಾ? ಹಾಂ ಸರ್. ಏನು ನಾಗರಾಜ್ ಅಲ್ಲ? ಆಯ್ತು ಸರ್. ಅದು ಬೆಂದ್ಮೇಲೆ ಬೆಲ್ಲ ಹಾಕಿ ಕುದಿಸ್ಬೇಕು ಸರ್. ಅಷ್ಟೇನಾ? ಹಾಂ ಸರ್. ಅಲ್ಲಿ ತನಕ ಬ್ರೇಕಾ? ಈ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೋಬೇಕು ಸರ್. ಹುರ್ಕೊಳ್ಳಿ ಮತ್ತೆ. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಏಮ್ಲತಾ, ಸಾಕಾ? ಹಾಂ ಸರ್, ಸಾಕು. ನಿಮ್ಮ ಕಡೆ ಬೂಂದಿ ಪಾಯಸ ಅಂದರೆ ಫೇಮಸ್ ಅಲ್ಲ? ಹಾಂ ಸರ್. ಮದುವೆಗೆಲ್ಲ ಪಾಯಸ ಇರಲೇಬೇಕು ಹಾಂ ಸರ್. ಅಲ್ಲ? ಸರ್ ತುಪ್ಪ ಬಿಸಿ ಆಗಿದೆ. ಹಾಕಿ 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 ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಹಾಕಿ. ದ್ರಾಕ್ಷಿ ಹಾಕ್ತಾ ಇದ್ದೀನಿ ಸರ್. ಎಸ್, ಸಾಕು, ಆಫ್ ಮಾಡೋಣ. ಹಾಂ ಸರ್, ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹೇಮಲತಾ ಅವರು ಬಂದಿದ್ದಾರೆ. ಕಡಲೆಬೇಳೆ ಮತ್ತು ಅಕ್ಕಿ ಪಾಯಸವನ್ನ ತೋರಿಸ್ತಾ ಇದ್ದಾರೆ. ಇದು ವರಮಹಾಲಕ್ಷ್ಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆನ ತೋರಿಸ್ತಾ ಇರುವಂಥದ್ದು. ತೆಗೆದು ನೋಡೋಣ. ಹಾಂ ಸರ್. 3-4 ವಿಷಲ್ ಕೂಗಿಸ್ಕೋಬೇಕು, ಚೆನ್ನಾಗಿ ಬೇಯಬೇಕು. ಕೆಲವು ಕಡೆ ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇರಬೇಕು, ಕೆಲವರಿಗೆ ಕಡಲೆಬೇಳೆ ಬಾಯಿಗೆ ಸಿಗಬಾರ್ದು. ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು. ಯಾಕಂದ್ರೆ ಇವುಗಳಿಗೆ ಏನಕ್ಕೆ ಮೊದಲೇ ಕೂಗಿಸ್ಕೊಳ್ತೀವಿ ಅಂದರೆ ಬೆಲ್ಲ ಹಾಕಿದ್ಮೇಲೆ ಅದು ಬೇಯಲ್ಲ ಅಂತ ಅಲ್ವಾ ಹೇಮಲತಾ ಅವರೇ? ಹಾಂ ಸರ್. ಓಕೆ, ನೆಕ್ಸ್ಟು ಏನು ಮಾಡೋಣ? ಬೆಲ್ಲ ಹಾಕ್ಬೇಕು ಸರ್ ಇದಕ್ಕೆ. ಸ್ಟವ್ ಚೆನ್ನಾಗ? ಹಾಂ ಸರ್, ಹಚ್ಚಿ ಸರ್. ಈಗ ಬೆಲ್ಲ ಹಾಕ್ತಿದ್ದೀನಿ. ಹಾಕಿ ಹಾಕಿ. ಅಕ್ಕಿ ಮತ್ತು ಕಡಲೆಬೇಳೆಯ ಒಂದು ಪಾಯಸ. ನೀರು ಜಾಸ್ತಿ ಆಯ್ತೇನಲ್ವಾ? ಹಾಂ ಸರ್. ನಿಮ್ಮಲ್ಲಿ ಹಿಂಗೆ ಇರೋದಾ ಪಾಯಸ? ಹಾಂ ಸರ್. ಇಷ್ಟೇ ನೀರಾಗಿರ್ಬೇಕಾ? ಹಾಂ ಸರ್. ಓಕೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಹೇಮಲತಾ ಅವ್ರೆ. ಆ್ಯಕ್ಚುಲಿ ಅದು ಕಡಲೆಬೇಳೆ ಅಕ್ಕಿ ಇನ್ನೊಂದು ಚೂರು ಬೇಯಬೇಕು ಸರ್. ಅದು ಬೇಯಲಿ ಬಿಡಿ, ಚೆನ್ನಾಗಿ ಬೇಯುತ್ತೆ. ಇನ್ನೇನು ಕೆಲಸ ಕಾರ್ಯ ಏನಿಲ್ವಲ್ಲ, ಬೇಯ್ಕೊಂಡು ಇರಲಿ ಬಿಡಿ. ಹಾಕಿ ಹಾಕಿ ಕೊಬ್ಬರಿ ಮತ್ತು ಗಸಗಸೆ ಪೌಡ್ರ್ ಮಾಡ್ಕೊಂಡಿದ್ದು ಹಾಕ್ತಾ ಹಾಕಿ ಹಾಕಿ ಇದ್ದೀನಿ ಹಾಕಿ. ಗಸಗಸೆ ಮತ್ತೆ ಕೊಬ್ಬರಿ ಎರಡೇ ಅಲ್ಲ ಅದು? ಹಾಂ ಸರ್. ಗಟ್ಟಿ ಬರೋಕ್ಕೋಸ್ಕರನಾ? ಹಾಂ ಸರ್. ಆಮೇಲೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಸರ್ ಅದು. ಹೌದೇನು? ಹಾಂ ಸರ್. ಓಹೋ, ಯಾವಾಗ ಈ ಪಾಯಸ ಮಾಡ್ತೀರಿ ನಿಮ್ಮ ಊರುಗಳ ಕಡೆ? ಹಂಗೆ ಯಾವಾಗಾದರೂ ಸರ್. ತಿನ್ಬೇಕು ಅಂದಾಗ ಮಾಡ್ಕೊಂಡು ಮಾಡ್ಕೊಳ್ಳೋದು ತಿನ್ನೋದು. ಅಷ್ಟೇ ಅಲ್ವಾ? ಹಾಂ ಸರ್. ನಿಮ್ಮಲ್ಲಿ ವರಮಹಾಲಕ್ಷ್ಮಿ ಬೆಲ್ಲ ಹಬ್ಬ ಮಾಡ್ತೀರಾ? ಹಾಂ ಸರ್, ಮಾಡ್ತೀವಿ. ದೇವ್ರನ್ನ ಕೂಡಿಸ್ತೀರಾ? ಹಾಂ ಸರ್. ಕೂಡಿಸ್ತೀರಾ ದೇವ್ರನ್ನ? ಹಾಂ ಸರ್. ಸರಿ, ಕೆಲವ್ರ ಮನೇಲಿ ಕೂಡ್ಸಲ್ಲ, ಪದ್ಧತಿ ಬಂದಿರಲ್ಲ. ಆ್ಯಕ್ಚುಲಿ ಅಮ್ಮನ ಮನೇಲಿ ಕೂಡ್ಸಲ್ಲ ಸರ್. ಓಕೆ, ಇಲ್ಲಿ ನಮ್ಮ ಗಂಡನ ಮನೇಲಿ ಮಾತ್ರ ಕೂಡಿಸ್ತಾರೆ. ಯಜಮಾನ ಮನೇಲಿ ಕೂಡಿಸ್ತಾರಾ? ಹಾಂ ಸರ್. ಹಾಕೋಣ ಸರ್, ಈಗ ಏಲಕ್ಕಿ ಪುಡಿ ಹಾಕೋಣ. ಹಾಕಿ ಮೇಡಮ್. ಏಲಕ್ಕಿ ಪುಡಿ. ಓಕೆ,
ಹಾಕೋಣ. ಹಾಂ ಸರ್ ಮಾಡಿ. ಅಕ್ಕಿ ಮತ್ತು ಕಡಲೆ ಬೇಳೆಯ ಪಾಯಸ. ಅಕ್ಕಿ ಓಹೋ, ಮುಗಿದೋಯ್ತು ಕತೆ, ಪಾಯಸದ ಕತೆ. ಆ್ಯಕ್ಚುಲಿ ಅಷ್ಟು ಪಾಯಸಕ್ಕೂ ಹಾಕೋಬೋದು ಸರ್. ಓಕೆ, ನಾವು ಸ್ವಲ್ಪ ಹಾಕಿರೋದ್ರಿಂದ ಇಲ್ಲಿ ಪರವಾಗಿಲ್ಲ ಬಿಡಿ, ಸಾಕು. ಸರ್ ಕಡಲೆಬೇಳೆ ಮತ್ತು ಅಕ್ಕಿ ಹಾಕಿ ಮಾಡಿರ್ತಕ್ಕಂಥ ಪಾಯಸ ರೆಡಿ ಸರ್. ಅಕ್ಕಿ ಮತ್ತು ಕಡಲೆಬೇಳೆಯ ಪಾಯಸವನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದು ವಾರಮಹಾಲಕ್ಷ್ಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ಮಾಡ್ಕೋಬೋದು, ಟ್ರೈ ಮಾಡ್ಬೋದು. ಇದನ್ನ ಹೇಮಲತಾ ಅವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಪಾಯಸ ಮಾಡ್ಕೊಳ್ಳಿ. ಕಡ್ಲೆಬೇಳೆ ಅಕ್ಕಿ ಪಾಯಸ ಮಾಡುವ ವಿಧಾನ: ಕುಕ್ಕರ್ಗೆ ಕಡ್ಲೆಬೇಳೆ ಅಕ್ಕಿ ನೀರು ಹಾಕಿ 4 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಗಸಗಸೆ ಒಣ ಕೊಬ್ಬರಿ ಹಾಕಿ ಪುಡಿ ಮಾಡಿಕೊಳ್ಳಿ. ಚಿಕ್ಕ ಪ್ಯಾನ್ಗೆ ತುಪ್ಪ ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ಬೆಂದ ಅಕ್ಕಿ ಬೇಳೆಗೆ ಬೆಲ್ಲ, ಕೊಬ್ಬರಿ ಗಸಗಸೆ ಪುಡಿ ಹಾಕಿ ಕುದಿಸಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಸಿಹಿ ಸಿಹಿಯಾದ ಕಡ್ಲೆಬೇಳೆ ಅಕ್ಕಿ ಪಾಯಸ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಅಕ್ಕಿ ಮತ್ತು ಕಡಲೆಬೇಳೆಯ ಪಾಯಸವನ್ನ ಮಾಡಿದ್ದಾರೆ. ಹೇಮಲತಾ ಅವರೇ, ಟೇಸ್ಟ್ ಮಾಡ್ಬೋದಾ? ಹಾಂ ಸರ್ ಮಾಡಿ. ನಿಮ್ಮ ಯಜಮಾನಿಗೆ ಮಾಡ್ಕೊಟ್ಟಿದ್ದೀರಾ ಇದನ್ನ ಯಾವತ್ತಾರು? ಒಂದು ವರ್ಷದಲ್ಲಿ ಎಷ್ಟು ಸರಿ ಮಾಡಿದ್ದೀರಾ? ಮದುವೆ ಎಷ್ಟು ದಿನ ಆಯ್ತು? 1 ವರ್ಷ 2 ತಿಂಗಳಾಯ್ತು ಸರ್. 1 ವರ್ಷದ 2 ತಿಂಗಳಲ್ಲಿ ಎಷ್ಟು ಸರಿ ಪಾಯಸ ಮಾಡ್ಕೊಟ್ಟಿದ್ದೀರಾ? ಒಂದೇ ಸರ್ತಿ ಸರ್. ಜಾಸ್ತಿ ಸ್ವೀಟ್ ತಿನ್ನಲ್ಲ ಸರ್ ಅವರು. ತಿಂದ್ರೆ ಜಾಮೂನ್ ತಿನ್ನಲ್ಲ ಅಷ್ಟೇ ಅಂತೀರಾ, ತಿನ್ನೋದು. ಖಾರ ತಿನ್ನಲ್ಲ ಅಂತೀರಾ, ಖಾರ ತಿಂತಾರೆ ನಂಬಲ್ಲ ಅಂತೀರಾ. ನಾವೇನ್ ಮಾಡೋದು? ಅವ್ರಿಗೆ ಖಾರ ತಿನ್ನಿಸೋದು ಅಭ್ಯಾಸ ಮಾಡಿ. ಆಯ್ತು ಸರ್. ಅವ್ರು ಗೊತ್ತು ನಾಗರಾಜ್ ಅವ್ರು, ನಾನು ಹೇಳ್ತೀನಿ ಆಮೇಲೆ. ಓಕೆ ಸರ್. ಚೆನ್ನಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮದುವೆಗಳಿಗೆಲ್ಲ ಈ ಪಾಯಸ ಬೇಕೇ ಬೇಕು. ಯಾವಾಗಲೂ ಶಾವಿಗೆ ಪಾಯಸ ಆಮೇಲೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿರ್ತಾರಲ್ವ ಸರ್, ಹೌದು, ಇದು ಒಂಥರ ಚೇಂಜಸ್ ಚೆನ್ನಾಗಿರುತ್ತೆ ಪಾಯಸ. ಚೆನ್ನಾಗಿದೆ. ಒಳ್ಳೆ ಕಡಲೆಬೇಳೆ ಅಕ್ಕಿ ಪಾಯಸ ಮಾಡ್ಕೊಂಡಿದ್ದಾರೆ ಹೇಮಲತಾ ಅವರು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ತುಪ್ಪದಲ್ಲಿ ಗೋಡಂಬಿಯನ್ನು ತೇಲಿಸಿ ನಮ್ಮ ಪಾಯಸದ ಮೇಲೂ ತೇಲಿಸ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಅಡುಗೆ ಮಾಡಿ ಕೊಟ್ಟಿದ್ದೀರಾ. ನಿಮಗೆ ರವಿ ಮಸಾಲದವರು ರವಿ ಪ್ರಾಡಕ್ಟ್ನ ಇದ್ರೊಳಗೆ ಹಾಕಿಕೊಟ್ಟಿದ್ದಾರೆ. ಇವು ಹೆಚ್ಚು ಕಡಿಮೆ 1 ವರ್ಷ ಬರ್ಬೋದು, ಓಕೆ ಯೂಸ್ ಮಾಡ್ಕೊಳ್ಳಿ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ತೊಳಿ ಮೇಡಮ್. ಥ್ಯಾಂಕ್ ಯು ಸರ್. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾತ್ರೆ ತೊಳೆಯುವ ಡಿಶ್ ವಾಶ್ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ ಡಿಟರ್ಜೆಂಟ್ ಸೋಪ್ ಅನ್ನ ಕೊಟ್ಟಿದ್ದಾರೆ ಬಟ್ಟೆ ಒಕ್ಕೊಳ್ಳೋಕ್ಕೋಸ್ಕರ. ನಿಮಗೆ ಮೋಸ್ಟ್ಲಿ 3 ವರ್ಷ ಬರ್ಬೋದು ತಗೊಳ್ಳಿ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೇಕಾಗಿರೋ ಅಷ್ಟು ಡಿಟರ್ಜೆಂಟ್ ಸೋಪನ್ನ ಮತ್ತೆ ಡಿಶ್ ಬಾರನ್ನ ತಗೊಂಡು ಹೋಗ್ಬೋದು ಅಂತ ಹೇಳಿದರೆ ಇದು ನಿಮಗೋಸ್ಕರ ಮೇಡಮ್. ಅರೇಕಾಟಿ ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ ಅಡಿಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ ಅರೇಕಾಟಿ ನಿಮಗೋಸ್ಕರ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ ಬ್ರಿಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಅದ್ಭುತವಾಗಿರುವಂಥ ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ಒಂದ್ಸರಿ ಉಪಯೋಗಕ್ಕೆ ಶುರು ಮಾಡಿ, ಆಮೇಲೆ ನನಗೆ ಹೇಳಿದ್ದೀನಿ, ಸರಿ ಸರ್. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಮೈಯಾಸ್ ಅವರು ಎಕ್ಸ್ಪ್ರೆಸ್ ಅನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಯಜಮಾನ್ ಕರ್ಕೊಂಡೋಗಿ ಏನು ಬೇಕಾದ್ರೆ ತಗೊಂಬನ್ನಿ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲಿ ಕೂಡ ಇವರ ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇದೆ. ತೊಳಿ ನಿಮಗೋಸ್ಕರ ಒಳ್ಳೆದೊಂದು ಶಿವಲಿಂಗ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾವ್ಯಾವ ಕಾಂಬಿನೇಷನ್ ಅಡುಗೆ ಮಾಡ್ಕೋಬೇಕು, ಪೂರ್ತಿಯಾದಂಥ ಡೀಟೇಲ್ ಇದರೊಳಗಿದೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಅದ್ಭುತವಾಗಿರುವಂಥ ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕ ಒಗ್ಗಂಡಬಿ ಭಾಗ 3 ರೆಸಿಪಿ ಪುಸ್ತಕ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾದ ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯದ ಆಹಾರ ಕ್ರಮಗಳನ್ನ ಯಾವ ರೀತಿ ಅಳವಡಿಸ್ಕೋಬಹುದು ಅಂತ ತೋರಿಸ್ಕೊಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ಗುರುಜಿ ನಮಸ್ಕಾರ. ಈ ವಾರ ಪೂರ್ತಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ. ವಂಡರ್ಫುಲ್. ಒಂದು ವಾರ ಪೂರ್ತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು, ಏನೇನು ಅಡುಗೆ ಮಾಡ್ಕೋಬೇಕು, ಏನು ಅಡುಗೆ ಮಾಡಿದ್ರೆ ಲಕ್ಷ್ಮಿಗೆ ಪ್ರಿಯ ಆಗುತ್ತೆ, ಯಾವ್ಯಾವ ಅಡುಗೆನ ನೀವೇ ಮನೆಯಲ್ಲಿ ಮಾಡಿಕೊಂಡು ಆ ಹಬ್ಬ ನಾವು ಆಚರಿಸಬಹುದು ಅಂತ ಒಂದು ವಾರ ಪೂರ್ತಿ ನಾವು ಈ ವಾರ ಪೂರ್ತಿ ಒಂದು ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಹಾಗಾದ್ರೆ ಸಿಹಿಂದಾನೆ ಶುರು ಮಾಡೋಣ. ಎಸ್ ಗುರುಜಿ, ಏನು ಮಾಡ್ತಾ ಇದೀವಿ ಗುರುಜಿ? ಆಪಲ್ ಹಲ್ವಾ. ಆಪಲ್ ಅಲ್ಲಿ ಹಲ್ವಾ ಆದ್ರೆ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಇಲ್ಲದೆ ಒಂದು ಹಲ್ವಾವನ್ನ ಮಾಡಿ ತೋರ್ಸೋಕ್ಕೋಸ್ಕರ ನಮ್ಮ ಗುರುಜಿಯವರು ಬಂದಿದ್ದಾರೆ. ಗುರುಜಿ, ಹಲ್ವಾ ಮಾಡಕ್ಕೆ ಏನೇನು ತಿಂದಿದ್ದೀರಾ ಗುರುಜಿ? ಆಪಲ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಸೇಬು,
ತೆಂಗಿನಕಾಯಿ ತುರಿ, ಖರ್ಜೂರದ ಪೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಆಪಲ್ಲಿನ ಅಲ್ವಾ. ಹಬ್ಬಗಳು ಬಂತು ಅಂತ ಹೇಳಿದ್ರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಶುರು ಆಗ್ಬಿಡ್ತದೆ. ಕಾಯಿಲೆ ಇರೋರಿಗೆ, ತಿನ್ನಬಾರ್ದು ಸಿಹಿ ಅಂತ ಹೇಳಿರೋರಿಗೆ ಏನು ಕೊಡೋದು? ನಾವೆಲ್ಲ ಒಬ್ಬಟ್ಟು ಮಾಡ್ಕೊಳ್ತೀವಿ, ಅವ್ರು ಏನು ತಿಂತಾರೆ? ಈಗ ಅವ್ರು ಸಪ್ಪೆ ಕೊಡಬೇಕಾ ಅಥವಾ ತಿನ್ನಲೇಬಾರ್ದಾ? ಇವೆಲ್ಲ ಕನ್ಫ್ಯೂಷನ್ಗಳಿರುತ್ತೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಎಲ್ಲರೂ ತಿನ್ಕೋಬೋದು ಒಂದು ಆಪಲಿನ ಹಲ್ವಾವನ್ನು ಮಾಡೋದು ತೋರಿಸ್ತಾ ಇದ್ದಾರೆ. ಗುರುಜಿ ಮೊದಲು ಪೇಸ್ಟ್ ಹಾಕೋಣ. ಓಕೆ ಗುರುಜಿ. ಓಕೆ, ಫ್ರೈ ಮಾಡ್ಕೊಳ್ಳಿ, ಡ್ರೈ ಫ್ರೈ. ಖರ್ಜೂರದ ಪೇಸ್ಟ್ ಖರ್ಜೂರ ತಂದು ಮಾಡಿರೋದು ಅಥವಾ ಸಿಗುತ್ತಾ ಗುರುಜಿ? ಇದು ಇಲ್ಲ, ತಂದು ಮಾಡಿರೋದು. ತಂದು ರುಬ್ಬಿರುವಂಥದ್ದು. ಹೌದು. ಖರ್ಜೂರವನ್ನ ನೆನೆಸಿಟ್ಟಿದ ನಂತರ ನೀರಲ್ಲಿ ಹಾಕಿ, ಸ್ವಲ್ಪ ನೀರೇ ಬೇಕಾಗಿಲ್ಲ, ಸ್ವಲ್ಪ ನೀರು ಬೇಕು. ನೀರು ಹಾಕಿಲ್ಲ, ಹಾಗೆ ಮಾಡಿ. ನೀರು ಹಾಕಿಲ್ದಿರ ಗುರುಜಿ ಇದು? ಏನು ಗುರುಜಿ ಅದು? ತೆಂಗಿನಕಾಯಿ ಸ್ಕ್ರೇಪ್. ಓಕೆ, ತುರಿದಂತ ತೆಂಗಿನಕಾಯಿ. ಆರೋಗ್ಯಕರವಾದಂಥ ಸಿಹಿ ನಮ್ಮ ಖ್ಯಾತ ಸಮುನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಅದ್ಭುತವಾಗಿರುವಂಥ ಒಂದು ಆಪಲಿನ ಹಲ್ವವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಹಬ್ಬದ ಸ್ಪೆಷಲ್ ಕಾರ್ಯಕ್ರಮಗಳು, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಗಳು. ನಮ್ಮ ಕಾರ್ಯಕ್ರಮನ ಶುರುವಾದಾಗಿಂದ ಮುಗಿಯೋ ತನಕ ನೋಡ್ತಾರಿ. ಕಡೆಯದಾಗಿ ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ಸರಿ ಉತ್ತರನ ಬರೆದು ಕಳಿಸೋರಿಗೆ ಆಕರ್ಷಕ ಬಹುಮಾನ ಕೂಡ ಇದೆ. ಇದು ಆಗಸ್ಟ್ ತಿಂಗಳ ವಿಶೇಷ ಕಾರ್ಯಕ್ರಮಗಳು. ಏನು ಗುರುಜಿ ಇದು? ಆಪಲ್ ಹೆಚ್ಚಿಟ್ಟಿರುವಂಥ ಆಪೆಲ್ಲು. ಹೌದು. ಹೆಚ್ಚಿಟ್ಟಿರುವಂಥ ಆಪೆಲ್ಲು ಏನೇ ಹೆಚ್ಚಿಟ್ಟರು ಅದು ಕಲರ್ ಮಾತ್ರ ಚೇಂಜ್ ಆಗುತ್ತೆ ಗುರುಜಿ. ನೀರೆಲ್ಲ ಹಾಕಿಟ್ರು ಆಗುತ್ತೆ. ಅದಕ್ಕೆ ಹೇಳೋದು ಎಲ್ಲದಕ್ಕಿಂತ ಶ್ರೇಷ್ಠ ಹಂಗೆ ತಿನ್ನೋದು, ಡೈರೆಕ್ಟಾಗಿ ಹಾಗೆ ತಿನ್ನೋದು. ಓಕೆ, ಒಂದ್ಸಲಿ ಅದು ಬಾಯಿನ ಸೇರಿದ್ರೆ ಓಕೆ, ಏರ್ ಟೈಟ್ ಆದಂಗೆ ಆಗುತ್ತೆ. ಓಕೆ, ಜೊಲ್ಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಓಕೆ, ಒಂದು ಮಿನಿಮೈಸ್ಡ್ ಆಕ್ಸಿಡೇಷನ್ ಆಗಿ ಓಕೆ, ಡೈರೆಕ್ಟಾಗಿ ಹೊಟ್ಟೆ ಸೇರುತ್ತೆ. ಅಂತಹ ಬ್ಯೂಟಿಫುಲ್ ಮೆಕ್ಯಾನಿಸಮ್ ನಮ್ಮ ದೇಹ. ಓಕೆ, 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 ಓಕೆ. ತಾಯಿ ಹಾಲು ಅಷ್ಟೇ. ಓಕೆ. ಮಗು ಚೀಪ್ದಾಗ ಒಂದು ಚೂರು ಆಕ್ಸಿಜನ್ ಜೊತೆ ಮಿಕ್ಸ್ ಆಗದೆ ಡೈರೆಕ್ಟ್ ಹಾಲು ಎನ್ಸೈಮ್ಸ್ ಜೊತೆ ಜೊಲ್ಲಿನ ಜೊತೆ ಮಿಕ್ಸ್ ಆಗಿ ಹೊಟ್ಟೆ ಸೇರುತ್ತೆ. ಓಕೆ, ಓಕೆ. ಅಂತ ಅದ್ಭುತ, ಬ್ಯೂಟಿಫುಲ್. ಅದು ನಿಮಗೆ ತುಪ್ಪ ಹಾಕಿ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ತುಪ್ಪ ಎಲ್ಲ ಚೆನ್ನಾಗಿ ಮೇಲ್ಗಡೆ ತೇಲ್ತಾ ಬಂತು ಅಂದಾಗ ನಮಗೆ ಕುಕ್ ಆಗಿದೆ ಅನ್ಕೊಳ್ತೀವಿ. ಇಲ್ಲಿ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ. ಇಲ್ಲಿ ಕೂಡ ಅದು ಒಲೆನ ಬಿಟ್ಕೊಂಡ್ಬರುತ್ತೆ, ಅದು ತವಾನ ಬಿಟ್ಕೊಂಡ್ಬರುತ್ತೆ. ಬರುತ್ತೆ ಒಂದ್ಸರಿ ನೋಡಿ ಮಾಡಿದ್ರೆ. ಹೌದು. ಫುಲ್ಲು ಎಣ್ಸಲ್ಲಿ ಏನು ಕಚ್ಕೊಳ್ಳೋದಿಲ್ಲ ಅವಾಗ ನೋಡಿ. ಅಲ್ವಾ, ಆಪಲಿನ ಹಲ್ವಾ, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಒಂದು ಅದ್ಭುತವಾದಂಥ ಹಲ್ವಾ. ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನು ತೋರಿಸುವಂಥ ಏಕೈಕ ಕಾರ್ಯಕ್ರಮ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಒಳ್ಳೆ ಒಂದು ಹಲ್ವವನ್ನು ಮಾಡಿದ್ದಾರೆ. ಹೊಡಿ ಗುರುಜಿ. ಆಪಲ್ ಹಲ್ವಾ. ಆಪಲ್ ಹಲ್ವವನ್ನು ಮಾಡಿ ಕೊಟ್ಟಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಆಪಲ್ ಹಲ್ವಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಖರ್ಜೂರದ ಪೇಸ್ಟ್ ಹಾಕಿ ಫ್ರೈ ಮಾಡಿ, ತೆಂಗಿನಕಾಯಿ ತುರಿ, ಸಣ್ಣಗೆ ಹೆಚ್ಚಿದ ಸೇಬಿನ ಹಣ್ಣು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿದರೆ ಆಪಲ್ ಹಲ್ವಾ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಆಪಲಿನ ಹಲ್ವವನ್ನು ಮಾಡಿ ಕೊಟ್ಟಿದ್ದಾರೆ ಗುರುಜಿಯವರು. ಏನೂ ತಿಂದೇ ಇರೋದಕ್ಕಿಂತ ಈ ಥರದೇನ ತಿನ್ಬೋದೇನೋ ಅಂತ ನಾನು ಅನ್ಕೊಳ್ತೀನಿ. ಎಲ್ಲ ತಿಂತ ಇದನ್ನು ತಿನ್ಬೋದು ಅಲ್ಲ ಗುರುಜಿ, ನಾವು ಏನು ಅನ್ಕೊಳ್ತೀವಿ ಅಂದರೆ ಇವಾಗ ಈ ಸ್ವಲ್ಪ ಕಾಯಿಲೆ ಬಿದ್ದಿರೋರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರ್ತದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಏಟ್ ಬಿದ್ದಿರೋರಿಗೆ ಗೊತ್ತಿರ್ತದೆ. ಈ ಏನು ಏಟ್ ಬಿದ್ದಿಲ್ದಿರೋ ನಮ್ಮ ಮಾತು ಕೇಳಲ್ಲ. ಅದಷ್ಟು ಈಸಿಯಾಗಿ ಬಂದಾಗ ನೋಡ್ಕೊಳ್ಳೋಣ, ಮಾಡೋಣ, ಇವಾಗ ಏನಂತೆ ಇವಾಗ ತಿನ್ಬಿಡೋಣ ಅನ್ನೋ ಮೂಡಲೇ ಇರ್ತಾರೆ. ಅಟ್ಲೀಸ್ಟು ಈ ಏನಾದರೂ ಶುಗರ್ ಬಂದಿರೋರಿಗೆ ಅಥವಾ ಸಕ್ಕರೆ ತಿನ್ಬೇಡಿ ಅಂತ ಹೇಳಿರೋರಿಗೆಲ್ಲ ಇದೇನೋ ತೋರಿಸ್ದಾಗ ಅವ್ನಿಗೆ ಎಲ್ಲೊಂದು ಕಡೆ ಅನುಕೂಲ ಆಗುತ್ತೆ ಅಂತ. ತಾನೇ ಗುರುಜಿ? ಇಷ್ಟಿದ್ರೆ ಬೇಕಾದಷ್ಟು ಆಗೋಯ್ತು. ಅದಕ್ಕೆ ಹೇಳ್ತಿರೋದು ಕನ್ವೆನ್ಷನಲ್ ಅಡುಗೆ ಬಿಡಬಾರ್ದು. ಹಬ್ಬಗಳಲ್ಲಿ ಎಲ್ಲ ನಮ್ಮ ಟ್ರೆಡಿಷನಲ್ ಅಡುಗೆ ಇರಬೇಕು, ಜೊತೆನಲ್ಲಿ ಇದು ಮಾಡಬೇಕು. ಎಲ್ಲರೂ ತಿನ್ನಕ್ಕೆ ಶುರು ಮಾಡ್ತಾರೆ. ಓಕೆ ಗುರುಜಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಭಾಳ ಹೊತ್ತಿಂದ ಒಬ್ರು ಕಾಯ್ತಾ ಇದ್ದಾರೆ. ಓಕೆ. ಹಲೋ ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಅಂತ. ಶ್ವೇತಾ ನಮಸ್ಕಾರ. ನಮ್ಮ ಜೊತೆಗೆ ಬಾಲಕೃಷ್ಣ ಗುರುಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದ್ರು ಕೇಳ್ಬೋದು, ಕೇಳಿಮಾ. ನಮಸ್ಕಾರ ಮಾ ಶ್ವೇತಾ. ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ,
ನನ್ ಮಗನ ಕಣ್ಣಿನ ಅಲರ್ಜಿ ಬಗ್ಗೆ ಮಾತಾಡ್ಬೇಕಿತ್ತು ಗುರುಜಿ, ಅದಕ್ಕೆ ನಾನು ನಿಮ್ಮ ಹತ್ರ ಫೋನ್ ಮಾಡಿದೀನಿ. ಆಹಾ. ಅವ್ನಿಗೆ ಯಾವಾಗ್ಲೂ ಕಣ್ಣು ಕೆಂಪಾಗ್ಬಿಡುತ್ತೆ, ವಿತೌಟ್ ಡ್ರಾಪ್ಸ್ ಅವ್ನ ಕೈಲಿ ಇರಕ್ಕಾಗಲ್ಲ ಗುರುಜಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ ಗುರುಜಿ? ಅಮ್ಮ, ಈ ವಯಸ್ಸು ಎಷ್ಟಮ್ಮ? ವಯಸ್ಸು 3 ವರ್ಷ ಗುರುಜಿ. 3 ವರ್ಷ. ಯಾವಾಗಿಂದ ಅವ್ನು ಈ ಥರ ಆಗ್ತಾ ಸುಮಾರು ಇದೆ? ಒಂದು ವರ್ಷ ಮಗುವಿಂದ ನಾನು ಸಫರ್ ಆಗ್ತಿದ್ದೀನಿ ಗುರುಜಿ. ವಿತೌಟ್ ಮೆಡಿಕೇಶನ್ಸ್ ಅವ್ನಿಗೆ ಕಣ್ಣು ನಾರ್ಮಲ್ ಆಗಿ ಇರಕ್ ಆಗಲ್ಲ. ಧೂಳಿಗೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾರೆ. ಇರೋದು ಬೆಂಗಳೂರು. ಹಾ, ಬೆಂಗಳೂರಲ್ಲೇ ಗುರುಜಿ. ಧೂಳ್ನ ಹೆಂಗೆ ಅವಾಯ್ಡ್ ಮಾಡೋಕ್ಕಾಗ್ತದೆ ಬೆಂಗಳೂರಿನಲ್ಲಿ? ಅದಕ್ಕೆ ಅವರು ಡಾಕ್ಟರ್ಸ್ ಹೇಗೆ ಹೇಳ್ತಾರೆ ಅಂದ್ರೆ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಗುರುಜಿ. ಅದಕ್ಕೆ ನಾನು ಒಂದ್ಸತಿ ಭೇಟಿ ಮಾಡಿ ಕೇಳೋಣ ಅಂತ ಹಿಂಗೆ ಆಗೋದು, ಫೋನ್ ಮಾಡಿ. ಕೊನೆಗೆ ಹಿಂಗೆ ಆಗೋದು. ಓಕೆ, ನೋಡಿಮ್ಮ, ನ್ಯಾಚುರಲ್ ಇಮ್ಯುನಿಟಿ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಇದೆ. ಇದಕ್ಕೆ ಒಂದು ಟೆಕ್ನಿಕ್ಕಿಂದ ಆಗೋದಿಲ್ಲ. ಇದಕ್ಕೆ ಇಟ್ ನೀಡ್ಸ್ ಎ ಕಾಂಬಿನೇಷನ್ ಅಪ್ರೋಚ್, ಕಂಬೈನ್ಡ್ ಅಪ್ರೋಚ್ ಬೇಕಾಗುತ್ತೆ. ಮೊದಲನೇದು, ಯಾವ ಕಾರಣಕ್ಕೆ ಕಣ್ಣಿನ ಭಾಗ ಅಷ್ಟು ಸೆನ್ಸಿಟಿವ್ ಆಗಿದೆ, ಯಾವ ರೀತಿಯ ಹಿಂದಿನ ಜನ್ಮದ ಕಾಂಟ್ರಿಬ್ಯೂಷನ್ ಈ ಜನ್ಮದಲ್ಲಿ ಆಗ್ತಾ ಇದೆ ನೋಡಬೇಕು. ಅಥವಾ ತಾಯಿ ಮತ್ತು ತಂದೆ ಈ ಥರ ಯಾರಾದರೂ ಇಬ್ಬರು, ಅಥವಾ ಈ ಕೇಸ್ಗೆ ತಾಯಿ ಒಬ್ಬರೇ ಸಾಕಾಗತ್ತೆ. 3.5 ದಿವಸದ ಕ್ಲಾಸ್ನ ಕಲಿತು ನೀವೇ ಮಗುವನ್ನು ಚಿಕಿತ್ಸೆ ಕೊಡ್ತಾ ಬರಬೇಕು. ಮಗುಗೆ ನೀವೇ ಹಿಂದಿನ ಜನ್ಮಕ್ಕೆ ಹೋಗ್ಬಿಟ್ಟು ಯಾತಕ್ಕೆ ಈ ಥರ ಆಗಿದೆ ಎಲ್ಲ ತಿಳ್ಕೊಳ್ಳೋದೆಲ್ಲ ನಾನು ಹೇಳ್ಕೊಡ್ತೀನಿ. ಅದನ್ನು ಕಲಿತು ನೀವು ಮಾಡೋದು ಅತಿ ಉತ್ತಮ. ಎರಡನೇದು, ತಾತ್ಕಾಲಿಕವಾಗಿ ಯಾವುದಾದ್ರೂ ಒಂದು ಬೆರಳು ತಗೊಳ್ಳಿ. ಬೆರಳಲ್ಲಿ ಮುಖವನ್ನು ಅಪ್ರಾಕ್ಸಿಮೇಟಾಗಿ ಕಲ್ಪನೆ ಮಾಡ್ಕೊಳ್ಳಿ. ಮುಖವನ್ನು ಅಪ್ರಾಕ್ಸಿಮೇಟ್ ಆಗಿ ಕಲ್ಪನೆ ಮಾಡ್ಕೊಳ್ಳಿ. ಆಗ ನಿಮಗೆ ಕಣ್ಣಿನ ಭಾಗ ನಿಮಗೆ ಗೊತ್ತಾಗತ್ತೆ, ಹೆಚ್ಚು ಕಮ್ಮಿ ಗೊತ್ತಾಗತ್ತೆ. ಆ ಭಾಗವನ್ನು ನನ್ನ ಬೆರಳುಗಳ ಮಗು ಬೆರಳಿಂದ ಮಾಡ್ಬೇಕಾ ಗುರುಜಿ? ಹೌದಮ್ಮ, ಮಗುವಿನ ಬೆರಳ ಮೇಲೆ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಕಲ್ಪನೆ ಮಾಡಿಕೊಂಡು ಸುಮಾರು ಅಂದಾಜು ಕಣ್ಣಿನ ಭಾಗ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಭಾಗವನ್ನು ನಿಧಾನಕ್ಕೆ ಬ್ಲಂಟ್ ಆಗಿರೋ ಒಂದು ಪೆನ್ಸಿಲ್ಲೋ ಪೆನ್ ಕಡೆಯಿಂದನೋ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. 2 ಮಿನಿಟ್ಸ್ ಒಂದು ಕಣ್ಣು. ಈ 2 ಮಿನಿಟ್ಸ್ ಆದಮೇಲೆ ಇನ್ನೊಂದು ಕಣ್ಣನ್ನ 2 ಮಿನಿಟ್ಸ್ ಪ್ರೆಸ್ ಮಾಡಬೇಕು. ಕಣ್ಣು ಅಂದ್ರೆ ಡೈರೆಕ್ಟ್ ಕಣ್ಣಲ್ಲ. ಗೊತ್ತಾಯ್ತು ಗುರುಜಿ. ಬೆರಳಿರೋ ಒಂದು ಕಾಂತಿನ ಆಕಾರ ನಾನು ತಗೊಂಡು ಒಂದ್ ಕಡೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಕಡೆ ಇನ್ನೊಂದ್ಸಲಿ ಪ್ರೆಸ್ ಮಾಡಬೇಕು. ಇದು ತಾತ್ಕಾಲಿಕ ಟೆಂಪರರಿ ಆಗಿ ವರ್ಕ್ ಆಗುತ್ತೆ. ಹಿಂದಿನ ಜನ್ಮ ಏನಿದೆ ಅದು ಪರ್ಮನೆಂಟ್ ಸೊಲ್ಯೂಷನ್. ಜೊತೆಗೆ ಇನ್ನೂ ಒಂದು ಕಂಬೈನ್ ಮಾಡ್ಬೋದು, ವರ್ಮ ಚಿಕಿತ್ಸಾ ಅಂತ ಕಂಬೈನ್ ಮಾಡ್ಬೋದು. ಅದು ನೀವು ಬಂದಾಗ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. 3 ದಿನ ನಿಮ್ಗೆ ಹೇಳ್ಕೊಡ್ತೀನಿ. ಮಿಕ್ಕಿದ್ದ ನೀವೇ ಮನೆಯಲ್ಲೇ ಮಗುಗೆ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಮಗುವಿನ ದೃಷ್ಟಿಯ ಪ್ರಾಬ್ಲಮ್ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಡೆಲಿಕೇಟ್ ಆಗಿದ್ರು ತೊಂದರೆ ಆಗ್ತಿರೋದು, ಇವೆಲ್ಲವನ್ನ ಇಟ್ ಕ್ಯಾನ್ ಬಿ ಟೇಕನ್ ಕೇರ್ ಆಫ್. ಮಾಡ್ಬೋದು ತಾಯಿ. ಬಾ ಅಮ್ಮ, ಮೀಟ್ ಮಾಡು, ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಶ್ವೇತಾ ಅವರೇ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ವೇತಾ ಫೋನ್ ಮಾಡಿದ್ರು. ನೋಡಿ ಎಂಥದ್ದು, 3 ವರ್ಷ ಮಗುಗೆ. ಅದು 2 ವರ್ಷದಿಂದ ಇದೆ. 2 ವರ್ಷದಿಂದ ಇದೆ. ಇದು ಹೆಂಗಪ್ಪ ಇದೆಲ್ಲ? ಬೆಂಗಳೂರೇ ಬಿಟ್ಟು ಹೋಗಿ ಅಂತಾರೆ. ಅಷ್ಟೇ, ಅವ್ರು ಜಾಸ್ತಿ ಮಾತ್ರ ಊರು ಬಿಟ್ಟು ಹೋಗ್ಬಿಡಿ ಅನ್ನೋದು. ಬಟ್ ಶ್ವೇತಾ ಅವರೇ, ನಿಮ್ಮೊಂದು ಸ್ಪೆಷಲ್ ಆಗಿ ಎಂಟ್ರಿ ಕೊಡ್ತೀವಿ. ಗುರುಜಿಯವ್ರನ್ನ ಭೇಟಿ ಮಾಡಿ. ಅವರ ದೂರವಾಣಿಯ ಸಂಖ್ಯೆ 9886756292 ಅಥವಾ 26658292 ಈ ಸಂಖ್ಯೆಗೆ ಫೋನ್ ಮಾಡಿ. ನಿಮಗೆ ಒಂದು ಸ್ಪೆಷಲ್ ನಾವು ಲೆಟರ್ ಕಳಿಸ್ತೀವಿ. ಬಂದು ಗುರುಜಿಯವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ, ಆಗಸ್ಟ್ ತಿಂಗಳ ವಿಶೇಷವಾದ ಕಾರ್ಯಕ್ರಮ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾದ ಕಾರ್ಯಕ್ರಮ. ವಿಶೇಷವಾದ ಕಾರ್ಯಕ್ರಮಕ್ಕೆ ಶುಚಿ ರುಚಿಯ ಇಸ್ಮಾಯಿಲ್ ಅವರು ಬರ್ತಾ ಇದ್ದಾರೆ. ಇಸ್ಮಾಯಿಲ್, ಬನ್ನಿ ಇಸ್ಮಾಯಿಲ್. ಸರ್ ನಮಸ್ಕಾರ. ನಮಸ್ಕಾರ ಇಸ್ಮಾಯಿಲ್. ಏನು ಮಾಡ್ತಾ ಇದ್ದಾರೆ ಇವತ್ತು ಸ್ಪೆಷಲ್ ಆಗಿ ಅಡುಗೆ? ಸರ್ ಕಡಾಯಿ ಪನ್ನೀರ್. ಕಡಾಯಿ ಪನ್ನೀರು ತುಂಬ ಜನಕ್ಕೆ ಇಷ್ಟ ಆಗುವಂಥದ್ದು. ಅದ್ಭುತವಾದಂಥ ಗ್ರೇವಿ. ಪರೋಟ, ನಾನು, ಚಪಾತಿ, ಪೂರಿಗೆಲ್ಲ ಸಖತ್ತಾಗಿರುತ್ತೆ. ತುಂಬ ಜನ ಕೇಳಿದರು, ಇದನ್ನು ಯಾಕೆ ಮಾಡಿಸ್ತಾ ಇಲ್ಲ, ಕಡಾಯಿ ಪನ್ನೀರ್ನ ಮಾಡಿ ತೋರಿಸಿ ಅಂತ ಕೇಳಿದರು. ನಮ್ಮ ಇಸ್ಮಾಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಲ್ಲೇಶ್ವರಂ 10ನೇ ಕ್ರಾಸಲ್ಲಿ ಶುಚಿ ರುಚಿಯಿಂದ ಬಂದಿದ್ದಾರೆ. ಓಕೆ, ಮಾಡಕ್ಕೆ ಹೇಳಿ ಅಂತಾನಿದ್ದೀರಾ ಸರ್? ಕಡಾಯಿ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಖೋವಾ, ಮೊಸರು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕಸೂರಿ ಮೇಥಿ, ಟೊಮೆಟೊ ಸಾಸ್, ಅನಾನಸ್ ಹೂ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ? ಖಂಡಿತ. ಏನು ಕೊಡಿ ಫಸ್ಟ್ ನಿಮಗೆ? ಸರ್ ಫಸ್ಟು ಮಸಾಲ ರೆಡಿ ಮಾಡೋದಕ್ಕೆ ಮಾಡ್ಕೊಳ್ಳಿ. ಫಾಸ್ಟ್, ಟೈಮ್ ಇಲ್ಲ. ಎಸ್ ಹೇಳಿ, ಏನು ಬೇಕು ಹೇಳಿ. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಮಸಾಲ ರೆಡಿ ಮಾಡ್ಕೊತಾ ಇದೀವಿ ಈಗ. ಮಸಾಲ ರೆಡಿ ಆದ್ಮೇಲೆ ಗ್ರೇವಿ ರೆಡಿ ಆಗುತ್ತೆ. ಹೌದು. ಕಡಾಯಿ ಪನ್ನೀರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗುವಂತ ಗ್ರೇವಿ. ಈರುಳ್ಳಿ. ಎಸ್ ಸರ್.
ಸ್ವಲ್ಪ ಮತ್ತೆ ಮಸಾಲೆ ಮಾಡೋಕೆ ಎತ್ಕೊಬೇಕು, ಸ್ವಲ್ಪ ಫ್ರೈ ಮಾಡೋದಕ್ಕೆ. ಇದು ಫ್ರೈ ಮಾಡೋಕ್ಕೆ ಮಸಾಲ ಮಾಡ್ಕೊಳ್ತಾ ಇದ್ದೀವಿ ಫಸ್ಟು. ಎಸ್ ಸರ್, ಫ್ರೈ ಆಗಲಿ ಚೆನ್ನಾಗಲ್ವಾ? ಸ್ವಲ್ಪ ಬ್ರೌನಿಶ್ ಆಗಬೇಕು. ಆಗಲಿ ಆಗಲಿ ಆಗಲಿ. ಇದು ರುಬ್ಕೊಳ್ಳೋಕ್ಕೆ. ಓಕೆ, ಟೊಮೆಟೊನು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಈರುಳ್ಳಿಗಿಂತ ಸ್ವಲ್ಪ ಟೊಮೆಟೊ ಜಾಸ್ತಿ ಇರಬೇಕು ರುಬ್ಬಲಿಕ್ಕೆ. ಈರುಳ್ಳಿಗಿಂತ ಟೊಮೆಟೊ ಜಾಸ್ತಿ ಇರಬೇಕಾ? ಹೌದು. ಓಕೆ, ಪ್ರಮಾಣ ಈರುಳ್ಳಿಗೆ ಸ್ವಲ್ಪ ಜಾಸ್ತಿ ಟೊಮೆಟೊ ಇರಬೇಕು ಗ್ರೇವಿಗೆ. ಅಂದರೆ ಟೊಮೆಟೊ ಪ್ರಮಾಣ ಜಾಸ್ತಿ ಇರಬೇಕು, ಈರುಳ್ಳಿಯ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು. ಓಕೆ ಸರ್. ಕಡಾಯಿ ಪನ್ನೀರ್ ನೋಡ್ಕೊಳ್ಳಿ, ತುಂಬ ಜನಕ್ಕೆ ಇಷ್ಟ ಆಗುತ್ತಿದ್ದು. ಬೇಡಿಗೆ ಮೆಣಸು. ಓಕೆ, ಒಂದೆರಡು ಬ್ಯಾಡಗಿ ಮೆಣಸು ಕಲರ್ಗೋಸ್ಕರ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ. ಇದು ಖಾರಕ್ಕೆ ಗುಂಟೂರು ಚಿಲ್ಲಿ. ಓಕೆ, ಒಂದು 5-6 ಗುಂಟೂರು ಚಿಲ್ಲಿ ಹಾಕಿದರೆ ಸಾಕು ಅಲ್ವಾ? ಖಂಡಿತ, ಅಷ್ಟೇ ಸಾಕು. ಕೊಡಿ. ಹೇಳಿ ಸರ್. ಇದ್ರ ಜೊತೆಗೆ ಗೋಡಂಬಿನ ಹಾಕ್ಕೊಬೇಕು. ಹಾಕಿ ಸರ್. ನಾವೆಲ್ಲ ಸಪ್ರೇಟ್ ಮಾಡ್ಕೊತೀವಿ. ಓಕೆ ಸೊ ಇದು ಒಂದರಲ್ಲೇ ತಂದು ನಿಮಗೆ ಶಾಂಪಾಲಾಗಿ ತೋರಿಸೋದ್ರಿಂದ ನಾವು ಓಕೆ ಅದರಲ್ಲೇ ಒಂದು ಮಿಶ್ರಣ ಮಾಡ್ಕೊತೀವಿ. ಓಕೆ ಸರ್. ನಾವು ಹೋಟ್ಲೆಲ್ಲ ಸಪ್ರೇಟಾಗಿ ರುಬ್ಕೊತೀವಿ ಇವನ್ನೆಲ್ಲನೂ. ಹೌದು. ಅದೇ ಪೇಸ್ಟ್ ಇರುತ್ತೆ, ಒಂದೊಂದು ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಂಡ್ಬಿಡ್ತೀರಾ? ಆ ಗ್ರೇವಿನೇ ಸುಮಾರು ಜಾಸ್ತಿ ಬಲ್ಕ್ ಮಾಡ್ತೀವಲ್ಲ, ಓಕೆ, ಅದಕ್ಕೆಲ್ಲ ಬೇರೆನೇ ರುಬ್ಕೊತೀವಿ. ಟೊಮೆಟೊ ಬೇರೆ, ಓಕೆ, ಈರುಳ್ಳಿ ಬೇರೆ, ಗೋಡಂಬಿ ಬೇರೆ ಎಲ್ಲ ಆ ಥರ. ಬೆಳಗ್ಗೆ ರುಬ್ಬಕ್ಕೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ನಿಮ್ಮ ಹೋಟ್ಲಲ್ಲ ನೀವು? 7 ಗಂಟೆ ಸ್ಟಾರ್ಟ್ ಆಗುತ್ತೆ ರುಬ್ಬಕ್ಕಾ? ಹೌದು. ಓಕೆ. ಕರೆಂಟ್ ಇಲ್ಲ ಅಂದ್ರೆ ಏನು ಮಾಡೋದು? ಕರೆಂಟ್ ಇಲ್ಲ ಅಂದರೆ ರುಬ್ಸ್ಕೊಂಬರ್ತೀವಿ ಮಿಷಿನಲ್ಲಿ. ಎಲ್ಲಿದೆಯೋ ಅಲ್ಲೋಗಿ ರುಬ್ಸ್ಕೊಂಬರೋದು. ಹೌದು. ಸೊ ರುಬ್ಲಿಲ್ಲ ಅಂದರೆ ಕೆಲಸ ಆಗಲ್ಲ ನಮ್ಗೆ. ಓಕೆ, ಬಟ್ ರುಬ್ಬಿಸ್ಬೇಕಷ್ಟೇ. ಖಂಡಿತ. ನೀವೇನಾದ್ರು ಮಾಡಿ ರುಬ್ಬಬೇಕಷ್ಟೇನೆ. ಹೌದು. ಎಸ್ ಸರ್. ನೆಕ್ಸ್ಟು. ಸೊ ಇದು ಸಾಕೀಗ. ಓಕೆ, ಇದು ನೆಕ್ಸ್ಟ್ ರುಬ್ಕೊಬೇಕು. ತುಪ್ಪ, ಸ್ವಲ್ಪ ಎಣ್ಣೆ. ತುಪ್ಪ, ಸ್ವಲ್ಪ ಎಣ್ಣೆ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಲ್ಲ? ಸಮ ಪ್ರಮಾಣದಲ್ಲಿ ತುಪ್ಪ ಮತ್ತು ಎಣ್ಣೆಯನ್ನು ಬಳಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈರುಳ್ಳಿನ 4 ಭಾಗ ಮಾಡಿ, ಓಕೆ, ಸಿಪ್ಪೆ ಈ ಥರ ಬೇರೆ ಥರ ಬಿಡಿಸ್ಕೊಬೇಕು. ಬಿಡಿಸ್ಕೊಳ್ಳೋದಲ್ಲ ಅದನ್ನ? ಹೌದು, ಬೇರೆ ಬೇರೆ ಮಾಡ್ಕೊಬೇಕು. ಓಕೆ, ಸೊ ಹಾಕಿ ಸರ್. ಹಾಕ್ತಾ ಇದ್ದೀವಿ. ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ನ ಅಷ್ಟೇ ಓಕೆ, ಚೌಕಾಗಿ ಕಟ್ ಮಾಡ್ಕೊಬೇಕು. ಓಕೆ, ಈ ಮೆಣಸಿನಕಾಯಿನ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ. ಹೌದು ಓಕೆ, ಸ್ವಲ್ಪ ಇದನ್ನು ನಾವು ಎತ್ತಿಟ್ಕೊತೀವಿ ಈಗ. ಓಕೆ, ನಿಮಗೆ ಗಾರ್ನಿಷ್ ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೋಸ್ಕರ ಬೇಕಾಗುತ್ತೆ. ಇದಾ? ಹೌದು. ಸ್ವಲ್ಪ ಪನ್ನೀರ್ ಮಸಾಲ ಆದ್ಮೇಲೆ ಬೇಕಾಗುತ್ತಲ್ಲ ಮೇಲ್ಗಡೆಗೆ ಗಾರ್ನಿಷ್ ಮಾಡೋಕ್ಕೋಸ್ಕರ. ಓಕೆ, ಸಾಕು. ಈರುಳ್ಳಿ ಏನಾಗ್ತೀರಾ ಇದಕ್ಕೆ? ಇವಾಗ ಇದು ಚಿಕ್ಕ ಈರುಳ್ಳಿ ಸ್ವಲ್ಪ ಹಾಕಿರ್ತೀವಿ. ಹಾಕಿ ಅವೆಲ್ಲ ಕಟ್ ಮಾಡಿ ಉಳಿಸಿರೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು. ಓಕೆ ಓಕೆ ಓಕೆ. ಒಂದು ಬೌಲಲ್ಲಿ ಮಸಾಲಾಗೂ ಬೇಕು, ಫ್ರೈಗೂ ಬೇಕು. ಫ್ರೈಗೂ ಬೇಕು. ಯಾವ್ದ್ರ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಸ್ಮೇಲೆ ಇದು? ಚಪಾತಿ, ನಾನ್, ಓಕೆ, ಕುಲ್ಚಾ, ಪರೋಟ. ನಮ್ಮ ಹೋಟ್ಲಲ್ಲಿ ಪರೋಟ ಜೊತೆಗೆ ನಾವು ಕೊಡ್ತೀವಿ. ಓಕೆ, ಒಂದೆರಡು ಚಕ್ಕೆ ಲವಂಗ ಇದಕ್ಕೆ ಹಾಕೋಣ. ಹಾಕಿ ಸರ್. ಚಕ್ರ ಮೊಗ್ಗು 1-2 ತುಂಡು. ಓಕೆ, ಚಕ್ಕೆ 1-2 ತುಂಡು. ಓಕೆ, ಲವಂಗ ಓಕೆ, 1-2-3 ಅಷ್ಟೇ. ಚಕ್ಕೆ 2, ಲವಂಗ 2, ಜೊತೆಗೆ ನಮ್ಮ ಅನಾನಸ್ ಹೂ 1-2. ಓಕೆ, ನೆಕ್ಸ್ಟ್ ಹಾಕೋಬೋದು. ಎಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸರ್. 1 ಸ್ಪೂನು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿರೋದು. ಓಕೆ, ಸರ್ ಈಗ ಪನ್ನೀರ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸರಿ, ಫ್ರೈ ಆಗ್ತಾ ಇಲ್ಲ, ಸ್ಲೋ ಆಗಿ ರುಬ್ಕೊಳ್ಳೋಣ. ಸಾರಿ ಸರ್.
ಎಷ್ಟು ಒಂದು 2 ಪ್ಲೇಟಾ ಇದು ನಿಮ್ಮ ಹೋಟ್ಲಲ್ಲಿ? ಹಾಂ, ಒಂದು 2 ಪ್ಲೇಟ್ ಆಗುತ್ತೆ ಸರ್. 2 ಆಗುತ್ತಾ 3 ಆಗುತ್ತಾ? 2 ಪ್ಲೇಟ್. 2 ಪ್ಲೇಟು. ಓಕೆ. ಚೆನ್ನಾಗಿ ಫ್ರೈ ಮಾಡಿದಂಥ ಮಸಾಲಾನ ಫಸ್ಟ್ ರುಬ್ಕೊಳ್ತಾ ಇದೀವಿ. ಸ್ವಲ್ಪ ನೀರು. ಓಕೆ. ಓಕೆ, ರೆಡಿ ಆಯಿತು ಸರ್. ಮುಂಚೆ ಹೇಳಿ ಸರ್, ಮೊಸರು ಹಾಕೊಂಡು. ಇದಕ್ಕಾ? ಹೌದು. ಗಟ್ಟಿ ಮೊಸರು ಹಟ್ಸನ್ ಕಡನ್ನ ಯೂಸ್ ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಸರ್. 3 ಸ್ಪೂನ್. 3 ಸ್ಪೂನು ಹಟ್ಸನ್ ಕಾರ್ಡ್. ಚೆನ್ನಾಗಿ ಪನ್ನೀರು ಎಣ್ಣೆ ಸ್ವಲ್ಪ ಫ್ರೈ ಆಗಿದೆ. ಓಕೆ ಸರ್. ಕ್ಯಾಪ್ಸಿಕಮ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಓಕೆ, ಆಗಿದೆ ಆಗಿದೆ, ಸಖತ್ತಾಗಿದೆ. ಸೂಪರ್ ಆಗಿದೆ. ರುಬ್ಬಿರೋ ಮಸಾಲ, ಗೋಡಂಬಿ, ಈರುಳ್ಳಿ, ಟೊಮೆಟೊ ಎಲ್ಲ ಜೊತೆಗೆ ಹಾಕಿ ನೈಸಾಗಿ ರುಬ್ಕೊಬೇಕು. ಕಡಾಯಿ ಪನ್ನೀರ ಇದು? ಸರ್, ಕಡಾಯಿ ಪನ್ನೀರ್. ನೀರು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕಿ. ಓಕೆ. ಸ್ವಲ್ಪ ಕೋವಾ. ಇದಕ್ಕಾ? ಸ್ವಲ್ಪ ಲೈಟಾಗಿ ಬೇಕಾ? ಚೂರು. ಹೆವಿ ಆಗಲ್ವಾ? ಇಲ್ಲ ಸರ್, ಟೇಸ್ಟಿಗೋಸ್ಕರ ಅದು. ನಾವು ಟೇಸ್ಟಿಗೋಸ್ಕರ ಸ್ವಲ್ಪ ಕೋವಾ. ಏನು ಬೇರೆ ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಓಕೆ. ಲೈಟಾಗಿ ಗೋಡಂಬಿ ಹಾಕೊಂಡಿದ್ದೀವಿ, ಥಿಕ್ನೆಸ್ ಬರಬೇಕು. ಕಡಾಯಿ ಪನ್ನೀರ್ ಸ್ವಲ್ಪ ಗಟ್ಟಿ ಬರುತ್ತೆ. ಓಕೆ. ಪನ್ನೀರ್ ಬಟರ್ ಮಸಾಲ ಇದೆಲ್ಲ ಸ್ವಲ್ಪ ಲೈಟ್, ಸ್ವಲ್ಪ ತೆಳ್ಳಗಿರುತ್ತೆ. ಓಕೆ. ಪನ್ನೀರ್ ಬಟರ್ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಇದು? ಕಾಸ್ಟ್ಲಿ ಐಟಮ್. ಕಾಸ್ಟ್ಲಿ ಐಟಮ್. ಹೌದು ಸರ್. ಸ್ವಲ್ಪ ಟೊಮೆಟೊ ಸಾಸ್ ಎಷ್ಟು 1-1.5 ಸ್ಪೂನ್ ಅಷ್ಟೆ. ಕಸ್ತೂರಿ ಮೇಥಿ ಪೌಡರ್ ಸ್ವಲ್ಪ, ಒಂದು ಚಿಟಿಕೆ ಅಷ್ಟೇ, ಜಾಸ್ತಿ ಬೇಡ. ಓಕೆ. ಕೊತ್ತಂಬರಿ ಸೊಪ್ಪು. ಓಕೆ ಸರ್, ಸಾಲ್ಟ್ ಹಾಕ್ಬೇಕು. ಹಾಕಿ. ವೆರಿ ಗುಡ್ ಸರ್. ಕಡಾಯಿ ಪನ್ನೀರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫೈನಲ್ ಆಗಿ ರೆಡಿ ಆಯಿತು. ರೆಡಿ ಆಗಿದೆ ಅಂದ್ಕೊಂಡಿದ್ದೀನಿ. ಆಫ್ ಮಾಡೋಣ. ಓಕೆ ಸರ್. ಗಟ್ಟಿಯಾದಂಥ ಗ್ರೇವಿ ಕಡಾಯಿ ಪನ್ನೀರನ್ನು ಮಾಡಿ ಕೊಡ್ತಾ ಇದ್ದಾರೆ ಇಸ್ಮಾಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ತುಂಬ ಜನ ಕೇಳಿದಂಥ ಗ್ರೇವಿ. ಬರೀ ಹೋಟೆಲ್ಗಳಲ್ಲೇ ಮಾಡ್ತಾರೆ ಕಡಾಯಿ ಪನ್ನೀರು, ನಮಗೆ ತೋರಿಸಲ್ವಾ ಮುರಳಿಯವರು ಅಂತ ಕೇಳಿದರು. ನೀವು ಕೇಳಿರೋಂಥದ್ದನ್ನ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮ ತೋರಿಸ್ತಾ ಇದೀವಿ. ಯಾಕಂದರೆ ಯಾರ್ಯಾರ ಮೇಲೆ ಏನೇನು ಮಾಡ್ಕೊಳ್ತಾರೋ, ಪೂರಿ ಮಾಡ್ಕೊಂಡು ಇರ್ತಾರೆ. ಪೂರಿ ಮಾಡ್ಕೊಂಡು ಒಳ್ಳೆ ಗ್ರೇವಿ ಬೇಕಾಗುತ್ತೆ. ಆ ಗ್ರೇವಿ ಏನು ಮಾಡ್ಕೊಳ್ಳೋದು? ಪ್ರತಿ ಸರಿ ಏನೋ ಒಂದು ಗ್ರೇವಿ ಮಾಡ್ಕೊಳ್ತಿರ್ತಾರೆ. ಆದರೆ ಈ ಸರಿ ನಮ್ಮ ಕಡಾಯಿ ಪನ್ನೀರ ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಕ್ಯಾಪ್ಸಿಕಮ್, ಆನಿಯನ್ ಅವಾಗಲೇ ಫ್ರೈ ಮಾಡಿ ಎತ್ಕೊಂಡಿದೆಯಲ್ಲ, ಹೌದೌದು, ಅದನ್ನು ಮೇಲ್ಗಡೆ ಈ ಥರ ಡೆಕೋರೇಷನ್ ಕೊಡ್ಬೇಕು. ಓಹೋ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕಡಾಯಿ ಪನ್ನೀರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿರ್ಚಿಯ ಇಸ್ಮಾಯಿಲ್ ಅವರು ಕಡಾಯಿ ಪನ್ನೀರನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಕಡಾಯಿ ಪನ್ನೀರ್ ಮಾಡ್ಕೊಳ್ಳಿ. ಕಡಾಯಿ ಪನ್ನೀರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಟೊಮೆಟೊ ಹಾಕಿ ಮೆತ್ತಗಾಗುವವರೆಗೂ ಹುರಿಯಿರಿ. ನಂತರ ಬ್ಯಾಡ್ಗೆ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಕಿ ಹುರಿದು ಗೋಡಂಬಿ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಎಣ್ಣೆ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಕಿ ಹುರಿದು ಸ್ವಲ್ಪ ತೆಗೆದಿಟ್ಟು ಇದಕ್ಕೆ ಈರುಳ್ಳಿ, ಅನಾನಸು, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಫ್ರೈ ಮಾಡಿ ಪನ್ನೀರ್, ಮೊಸರು, ರುಬ್ಬಿದ ಮಸಾಲಾ ನೀರು, ಖೋವಾ, ಟೊಮೆಟೊ ಸಾಸ್, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಬೇಯಿಸಿದರೆ ಕಡಾಯಿ ಪನ್ನೀರ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಲಾ? ಮಾಡಿ ಸರ್. ಏನಿದು ನಿಂದೆ ಇದೆಯಾ ಇದು? ಅದು ಟೊಮೆಟೊನ ಡಿಸೈನ್ಗೋಸ್ಕರ ಕಟ್ ಮಾಡಿ. ಓಕೆ. ಅದ್ಭುತ. ಬಿಸಿ ಬಿಸಿ ಪರೋಟ. ಅಲ್ಲಿ ಪರೋಟ ಮಾಡ್ಕೊಳ್ಳೋ ಕಷ್ಟ ಆದರೆ ಪೂರಿ, ಚಪಾತಿಗೆ ಮಾಡಿಕೊಟ್ರೆ ಬೇರೆ ಯಾವ ಸಾಗುನು ಒಳಗೋಗಲ್ಲ. ರೈಸ್ ಜೊತೆ ತಿನ್ಬೋದು. ಗೀ ರೈಸು, ಫ್ರೈಡ್ ರೈಸ್ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ನಮ್ಮ ಹೋಟ್ಲಲ್ಲಿ ಒಳ್ಳೆ ಡಿಮಾಂಡಾಗಿ ಹೋಗೋ ಗ್ರೇವಿ ಇದು. ಹೌದಾ? ಖಂಡಿತ. ಯಾವ್ದ್ರ ಜೊತೆ ಕೊಡ್ತೀರಾ ಇದನ್ನ? ಪರೋಟ ಜೊತೆ ಕೊಡ್ತೀವಿ ನಾವು.
ಆಮೇಲೆ ಸಾಧಾರಣ ಫ್ರೈಡ್ ರೈಸ್ ಎಲ್ಲ ಆರ್ಡರ್ ಮಾಡಿದವ್ರು ಈ ಥರ ಒಂದೊಂದು ಕಡೆ ಎಕ್ಸ್ಟ್ರಾ ಕರಿ ತೊಗೊಂಡು ಹೋಗ್ತಾರೆ. ಸೊ ಫ್ರೈಡ್ ರೈಸ್ ಜೊತೆ ತಿಂತಾರೆ, ಚೆನ್ನಾಗಿರುತ್ತೆ ಟೇಸ್ಟ್. ಅದ್ಭುತವಾಗಿದೆ. ಈ ಟೇಸ್ಟ್ ತಿನ್ಬಿಟ್ಟು ಬೇರೆ ಕಡೆ ಯಾವುದು ತಿನ್ನೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ತುಂಬ ಸಖತ್ತಾಗಿ ಮಾಡಿದ್ದೀರಾ ಇಸ್ಮಾಯಿಲ್. ಥ್ಯಾಂಕ್ ಯು. ಓಕೆ, ನಿಮ್ಮ ಫೋನ್ ನಂಬರ್ ಹೇಳ್ರಿ. 944 944 88 88 04 04 902 902 ಫೋನ್ ಮಾಡಿದ್ರೆ ಇಸ್ಮಾಯಿಲ್ ಅವರೇ ಸಿಗ್ತಾರೆ. ಬೇಕಾಗಿರುವಂಥ ಸ್ನ್ಯಾಕ್ಸು, ಚಾಟ್ಸು, ಚೈನೀಸು, ಇಸ್ಮಾಯಿಲ್. ಥ್ಯಾಂಕ್ ಯು ಇಸ್ಮಾಯಿಲ್. ಥ್ಯಾಂಕ್ ಯು ಸರ್. ಪ್ರಾಬ್ಲಮ್ ಏನಂದರೆ ಈ ಥರ ಗ್ರೇವಿ ತಿನ್ನೋದು ಅಭ್ಯಾಸ ಮಾಡ್ಕೊಂಬಿಟ್ರೆ ನಾರ್ತ್ ಇಂಡಿಯನ್ ಗ್ರೇವಿಗಳನ್ನ, ಸೌತ್ ಇಂಡಿಯನ್ ಗ್ರೇವಿ ಖಂಡಿತವಾಗ್ಲೂ ಮಕ್ಕಳು ತಿನ್ನೋಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದು ರಿಚ್ ಆಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇಸ್ಮಾಯಿಲ್, ಥ್ಯಾಂಕ್ ಯು. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೊಳ್ಳಿ ದಿನ, ಸಖತ್ತಾಗಿರುತ್ತೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ಪ್ರತಿದಿನ ಒಂದು ಪ್ರಶ್ನೆ, ಒಂದು ಬಹುಮಾನ. ನಮ್ಮ ಇವತ್ತಿನ ಕಾರ್ಯಕ್ರಮ ನೋಡಿದ್ದೀರಾ? ಕಾರ್ಯಕ್ರಮ ನೋಡಿದ ಮೇಲೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಪ್ರಶ್ನೆ, ಇವತ್ತು ರಂಗನಾಥ್ ಅವರು ಮಾಡಿದ ಅಡುಗೆ ಹೆಸರೇನು? ಸರಿ ಉತ್ತರ ಬರೆದವ್ರ ಹೆಸರನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ಒಬ್ಬರಿಗೆ ಲಾಟ್ರಿ ಮುಖಾಂತರ ಬಹುಮಾನ ವಿಜೇತನಾಗಿ ಆರಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಕರೆಸಿ ಆಕರ್ಷಕ ಬಹುಮಾನ ಕೊಡ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರೆಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತಾ ಅವರು ಅದ್ಭುತವಾಗಿರುವಂಥ ಈವೆಂಟ್ಸ್ ಮತ್ತು ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ. ನೀವು ಸಹ ನಿಮ್ಮ ಈವೆಂಟ್ಗಳಿಗೆ, ನಿಮ್ಮ ಪಾರ್ಟಿಗಳಿಗೆ, ನಿಮ್ಮ ಮದುವೆಗಳಿಗೆ, ಬಿಗ್ ರೂಟ್ಗಳಿಗೆ ಸುಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸುಚಿತಾ ಅವರ ದೂರವಾಣಿಯ ಸಂಖ್ಯೆ 9731909496 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.